ಇವತ್ತಿವರೆಗೂ ಕೂಡ ನೀವಾಗಲೇ ಹೇಳ್ದಂಗೆ ಫೇಸ್ಬುಕ್ಕು ಇನ್ಸ್ಟಾ ಇಲ್ಲೆಲ್ಲರೂ ಕೂಡ ಕೆಲವೊಂದು ವಿಡಿಯೋಗಳನ್ನು ಹಾಕಿರೋದ್ರಿಂದಾಗಿ ಮಿಸ್ಲೀಡ್ ಆಗ್ತಾ ಇದೆ ಕೆಲವೊಂದು ಇನ್ಫಾರ್ಮೇಷನ್. ಈಗ ಒಂದು ಬಾಳೆಹಣ್ಣನ್ನು ಯಾವಾಗ ತಿನ್ನಬೇಕು ಅಂತ ಗೊತ್ತಿಲ್ಲ, ಒಂದು ಆ್ಯಪಲ್ನ ಯಾವಾಗ ತಿನ್ನಬೇಕು ಅಂತ ಗೊತ್ತಿಲ್ಲ. ಈಗ ಮೊಸರು ಅಂದಾಗ ಖಾಲಿ ಅಂದಾಗ ನನಗೂ ಆಶ್ಚರ್ಯ ಆಯಿತು. 6:30 ನಂತರ ಮೊಸರನ್ನ ತಗೊಳ್ಳೇಬಾರ್ದು ಅಂತಾರೆ ಸಾಯಂಕಾಲ. ಈ ಥರದ್ದು ಕೆಲವೊಂದು ಮೆಥಡಾಲಜಿನೇ ಗೊತ್ತಿಲ್ಲ. ಹಾಗಾಗಿ ಒಂದು ಒಳ್ಳೆ ಊಟವನ್ನು 3 ಹೊತ್ತು ತಿನ್ನಬೇಕು ಅಂದರೆ ಪದ್ಧತಿ ತಿಳಿಸ್ಕೊಡ್ಬೋದಾ? ಇದನ್ನು ಈಗ ತಿನ್ಬೋದು, ಈಗ ಊಟ ಆದಮೇಲೆ ಯಾವ ಹಣ್ಣು ತಿನ್ನಬೇಕು, ಊಟಕ್ಕೆ ಮುಂಚೆ ಯಾವುದನ್ನು ತಿಂದರೆ ಸೂಕ್ತ, ಈ ಥರದ್ದು ಹೇಳ್ಬೋದಮ್ಮ. ಇವಾಗ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ತಿನ್ನಬೇಕು, ಒಂದು ಹಣ್ಣು ತಿನ್ನಬೇಕು ಅಂತ ಆಸೆ ಬಿದ್ದರೆ ನಾನು ರೆಕಮೆಂಡ್ ಮಾಡೋದು ನಿಂಬೆಹಣ್ಣು. ಸೂಪರ್. ನಿಂಬೆಹಣ್ಣು ಎಂಟಿ ಸ್ಟಮಕಲ್ಲಿ ತೆಗೆದು ನೋಡಮ್ಮ, ಅದು ಒಂದು ತಿಂಗಳಕ್ಕೂ ಎಂಟಿ ಸ್ಟಮಕಲ್ಲಿ ಹೆಂಗಿದೆ ಅಂತ ತೆಗೆದು ನೋಡು. ಇವಾಗ ನಾನು ನಿಮಗೆ ಮೊಸರು ಹೇಳಿದೆ, ಸಣ್ಣ ಉರುಳಿ ಹೇಳಿದೆ, ನಿಂಬೆಹಣ್ಣು ಹೇಳ್ತಾ ಇದ್ದೀನಿ. ಇವೇನು ಹುಚ್ಚರ ಇವರು ಯಾವ್ದನ್ನ ತೆಗಿಯೋದು ಅಂತ ಕನ್ಫ್ಯೂಸ್ ಆಗ್ತೀರಾ. ಅದಕ್ಕೆ ಏನಂತೀನಿ, ಸೀಸನ್ ಒಂದು 48 ಡೇಸ್ ಮೊಸರು, 48 ಡೇಸ್ ನಿಂಬೆಹಣ್ಣು, ಒಂದು 48 ಡೇಸ್ ಸಣ್ಣ ಈರುಳ್ಳಿ, ಒಂದು 48 ಡೇಸ್ ಜೇನುತುಪ್ಪ, ಇದೆಲ್ಲ ತಗೊಂಡ್ರೆ ಮೈಯಲ್ಲಿ ಇಮ್ಯುನಿಟಿ ಸರಿಯಾಗಿರುತ್ತೆ, ವಯಸ್ಕೊಳಲ್ಲ, ಬ್ರಿಸ್ಕ್ ಆಗಿರ್ತೀರಾ. ಈಗ ಲೆಮನ್ ಅಂದ್ರೂ ಕೂಡ ಡೈರೆಕ್ಟ್ ಒಂದು ಬಿಸಿನೀರಿಗೆ ಹಾಕೊಂಡು ನಥಿಂಗ್ ಒಂದು ಗ್ಲಾಸ್ ತಗೊಳ್ಳಿ, ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಬೀಜ ಸಮೇತ ಸ್ವಾಲೋ, ಫಿನಿಶ್. ನೋಡಿ, ಒಂದು ವಾರ ತೆಗೆದು ನೋಡಿ, ಆಮೇಲೆ ಹೇಳಿ ನನ್ನ ಹತ್ರ ಯಾವ ಥರ ಪ್ರಾಬ್ಲಮ್ ಇರಲ್ಲಮ್ಮ. ಇನ್ನರ್ ಆರ್ಗನ್ಸ್ ಇದೆಲ್ಲ ಅಷ್ಟು ಕೆಲಸ ಮಾಡ್ಬಿಟ್ಟು ಕಂಟಿನ್ಯೂ ತಗೋಬಾರ್ದು. ಏಕ್ದಮ್ ಆ ಪದ್ಧತಿಗೆ ಹೋದ್ರೆ ಏನು ವ್ಯತ್ಯಾಸಗಳು 100% ಏನಾಗಲ್ಲ. ಒಂದ್ ದಿವಸ ಒಂಥರ ಇರುತ್ತೆ. ಈಗ ಸಣ್ಣ ಈರುಳ್ಳಿ ಸಡನ್ ತಿನ್ನಕ್ಕಾಗಲ್ಲ, ನೀವು ಕಚ್ಚಿದ್ರೆ ಮೂಳೆಗೆ ತಲೆಗೆ ಹೋಗುತ್ತೆ ಖಾರ. ಒಂದು 4 ದಿವಸ ಆದ್ಮೇಲೆ ಆಗುತ್ತೆ ಪಕ್ಕ. ಆಮೇಲೆ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಹೊಟ್ಟೆ ಹಸು ಆಗುತ್ತೆ, ಮೈ ಚೆನ್ನಾಗಿರುತ್ತೆ, ಮೋಷನ್ ಫ್ರೀ ಆಗಿ ಹೋಗುತ್ತೆ, ನಿದ್ರೆ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರುತ್ತೆ. ಸುಮ್ಮನೆ ಚಿಕ್ಕ ಚಿಕ್ಕ ಕೆಲಸ ಮಾಡೋದಲ್ಲ, ಅದಲ್ಲ ಒಳ್ಳೆ ಕೆಲಸ ಮಾಡೋದು. ಹಾಗಾದ್ರೆ ಇನ್ನೊಂದಷ್ಟು ಡೌಟ್ಸ್ ಇದೆ, ಅದನ್ನು ಕೇಳ್ತಾ ಹೋಗ್ತೀನಿ. ಹೌದು, ಇನ್ನೊಂದು ಹಣ್ಣು ಕೇಳಿದ್ರೆ ನೀವು ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು. ಖಾಲಿ ಹೊಟ್ಟೆಲಿ ಬಾಳೆಹಣ್ಣು ತಿನ್ನಬಾರ್ದು. ಇವಾಗ ಒಂದು ಊಟ ಆದ್ಮೇಲೆ ಸ್ವಲ್ಪ ತಿಂದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅದು. ಅದೇ ತರ ಇವಾಗ ಮಧ್ಯಾಹ್ನ 3-4 ಗಂಟೆ 3 o'clock 4 o'clock ಆಪಿಲ್, ದಾಳಿಂಬೆ ಹಣ್ಣು, ಆರೆಂಜ್, ಈ ತರ ಹಣ್ಣುಗಳು ತಿನ್ಬೋದು. ಸ್ಟಮಕ್ ಬಂದು ಸ್ವಲ್ಪ ಖಾಲಿ ಇರುತ್ತೆ. ಇವಾಗ ಊಟ ಆಗಿ 1-2 ವಾರದಾದ್ಮೇಲೆ ಅದನ್ನ ತಗೋಬಹುದು. ಸ್ನ್ಯಾಕ್ಸ್ ತಗೊಳ್ತೀವಲ್ಲ ಆ ಥರ ತಗೋಬಹುದು. ನೈಟಲ್ಲಿ ಬಾಳೆಹಣ್ಣು ತಗೋಬಹುದು. ಊಟ ಆದ್ಮೇಲೆ ಖಾಲಿ ಹೊಟ್ಟೆಯಲ್ಲಿ ತಗೋಬಾರ್ದು. ಖಾಲಿ ಹೊಟ್ಟೆಲಿ ಯಾವತ್ತು ಬನಾನಾ ತಗೋಬಾರ್ದು. ಬನಾನಾ ಬೇಕಾಗಿಲ್ಲ. ನೀರು ಕುಡಿಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಯಾವ ಪ್ರಮಾಣದಲ್ಲಿ ತಗೋಬೇಕು, ಯಾವಾಗ ತಗೋಬೇಕು ಅಂತ ಗೊತ್ತಿಲ್ಲ. ಕೆಲವೊಂದು ಕಡೆ ಮಾಹಿತಿ ನಾವು ನೋಡ್ತೀವಿ, ಊಟಕ್ಕೆ ಮುಂಚೆ ಊಟದ ನಂತರ ನೀರನ್ನು ಇಮಿಡಿಯೇಟ್ ತಗೋಬಾರ್ದು ಅನ್ನೋದಿದೆ. ಬಟ್ ನೀವು ಅಕ್ಯುರೇಟ್ ಆಗಿ ಹೇಳಿ, ನೀರನ್ನು ಹೇಗೆ ತಗೋಬೇಕು? ಎಕ್ಸಾಕ್ಟ್ ಆಗಿ ಹೇಳ್ತೀನಿ, ಆದರೆ ಜಾಸ್ತಿ ಜನ ಹುಚ್ಚ ಹಿಂಗೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಎಕ್ಸಾಕ್ಟ್ ನಾನು ಹೇಳೋದು ನಿಜ. ಇವಾಗ 1 ಲೀಟ್ರ್ ನೀರು ಇಟ್ಕೊಳ್ಳಿ. 1 ಲೀಟ್ರು ಒಂದು 250 ml ಕುಡಿದು ಬಿಡಿ. ಬ್ರೇಕ್ಫಾಸ್ಟ್ ತಗೊಳ್ಳಿ, ತೆಗಿತಾ ಒಂದು 250 ml. ಹೌದಾ? 250 ml ಮುಗಿಯೋದೊಳಗೆ 1 ಲೀಟ್ರ್ ಗಾಳಿ ಮಾಡಿ. ಬ್ರೇಕ್ಫಾಸ್ಟ್ ಇರುತ್ತೆ, ನೀರು ಒಳಗೆ ಇರುತ್ತೆ. ಫುಡ್ ಬಂದು ಫ್ಲೋಟ್ ಆಗಬೇಕು ಹೊಟ್ಟೆಯಲ್ಲಿ, ಕಾಂಕ್ರೀಟ್ ಹಾಕ್ದಂಗೆ ಹಾಕಬಾರ್ದು, ತುಂಬಿಸಬಾರ್ದು, ಫ್ಲೋಟ್ ಆಗಬೇಕು. ಹಿಂಗೆ ಟ್ರೈ ಮಾಡಿ 1 ವಾರ 10 ದಿವಸಕ್ಕೆ. ಇದೇ ಥರ ಬೆಳಗ್ಗೆ 1 ಲೀಟ್ರ್ ಆಯಿತಾ, ಮಧ್ಯಾಹ್ನ ಊಟ ಟೈಮಲ್ಲಿ ಇದೇ ಫಾಲೋ ಮಾಡಿ. 1 ಲೀಟ್ರ್ ಆಯಿತಾ, ನೈಟ್ ಡಿನ್ನರ್ಗೆ ಫಾಲೋ ಮಾಡಿ. 3 ಲೀಟ್ರ್ ಆಯಿತಾ, ಇನ್ ಬಿಟ್ವೀನ್ 1 ಲೀಟ್ರ್ ತಗೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ ಮೈ. ಸಿಂಪಲ್ ಮಾ. ನೀರೇ ಕುಡಿಯಲ್ಲ ಅಂತಾರೆ, ಇಕ್ಬಿಟ್ಟು ಹಂಗೆ ಹೋಗ್ತಾರೆ, ಕೈ ತೊಳ್ಕೊಂಡು ಹೋಗ್ತಾ ಇರ್ತಾರೆ. ಏನು ಅವ್ರಿಗೆ ಲಾಭ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜ ನಿಜ ನಿಜ. ಅಲ್ಲಿ ಎಷ್ಟೋ ಹತ್ರ ಹೋಗಿದೆ ನೋಡ್ತೀನಿ ನಾನು, ಏನಪ್ಪ ನೀರೇ ಕುಡಿತಾ ಇಲ್ಲ, ಅರ್ಧ ಗ್ಲಾಸ್ ನೀರು ಕುಡಿದ್ಬಿಟ್ಟು ಊಟ ಮಾಡಿಬಿಟ್ರು. ನಾನು 1 ಲೀಟ್ರ್ ನೀರು ಕುಡಿತೀನಿ ಊಟ ಮಾಡುವಾಗ. ಆದರೆ ಏನಂತಾರೆ ಕೆಲವರು, ತಿನ್ನೋವಾಗ ಮುಂಚೆ ಊಟ ಮಾಡಬಾರ್ದು ಅಂತ ಅವ್ರು ಯಾರೋ ಹೇಳಿದ್ರು, ತಿಂದಮೇಲೆ ನೀರು ಕುಡಿಬಾರ್ದು ಅಂತ ಇವ್ರು ಹೇಳಿದ್ರು, ತಿಂತ ನೀರು ಕುಡಿಬಾರ್ದು ಅಂತ ಅವ್ರು ಹೇಳಿದ್ರು. ನನಗೇನು ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ ಈಗ. ಏನು ಗೊತ್ತಿಲ್ಲಮ್ಮ ನನಗೆ. ನಾನು 27 ನನಗೆ ಗೊತ್ತಾಗಿ 28-30 ವರ್ಷದಿಂದ ನನಗೆ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಹೇಳಿ, ವ್ಯಕ್ತಿಯಿಂದ ವ್ಯಕ್ತಿಗೆ, ಪರ್ಸನ್ ಟು ಪರ್ಸನ್ ಇದು ಡಿಫ್ರೆಂಟ್ ಆಗುತ್ತಾ? ಖಂಡಿತ ಆಗುತ್ತಮ್ಮ, ಖಂಡಿತ. ಸ್ವಲ್ಪ ವೇರಿಯೇಷನ್ ಇರುತ್ತೆ. ಒಬ್ರಿಗೆ ಕೋಲ್ಡ್ ಬಾಡಿ ಇರುತ್ತೆ, ಒಬ್ಬ ದಪ್ಪ ಇರ್ತಾರೆ, ಒಬ್ಬ ತುಂಬ ಸಣ್ಣ ಇರ್ತಾರೆ, ಒಬ್ರು ಅದು ತಕ್ಕಂಗೆ ಮಾಡ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು. ನೀರು ಬಂದ್ಬಿಟ್ಟು ಏನು ದೊಡ್ಡ ವಿಷಯ ಏನು ಮಾಡಲ್ಲಮ್ಮ, ಒಳ್ಳೆ ಕೆಲಸದ ಮಾಡುತ್ತೆ. ಮೈಯಲ್ಲಿ ಎಷ್ಟು ನೀರು ಇದೆಯೋ ಅಷ್ಟು ಒಳ್ಳೇದಮ್ಮ.